ಗೊತ್ತಿಲ್ಲಂತ ಮೀಡಿಯಾ ಅವ್ರು ಏನು ಹೇಳ್ತಾರೆ ಅದನ್ನ ಹೇಳ್ಕೊಂಡು ಹೋಗಿಬಿಡುವಂಥದ್ದು. ಹೀಗಾಗಿ ಇವತ್ತು ಇವರೊಬ್ಬರು ಗೋಧಿ ಮೀಡಿಯಾದವ್ರು ಏನೋ ಡಿ ಕೆ ಶಿವಕುಮಾರ್ ಅಂತಾರೆ ಸರ್ಕಾರದ ಧ್ವನಿಯಾಗಿರುವ ಸಮೀಕ್ಷೆ ಆಗ್ಬೇಕಂತ ಹೇಳುವಂತಹ ನಮ್ಮ ಸಿದ್ದರಾಮಯ್ಯ ಜೊತೆ ಕೈ ಜೋಡಿಸಿದವ್ರು ಎಷ್ಟು ಪ್ರಶ್ನೆಗಳಿದ್ದಾವೆ ಗೊತ್ತಿಲ್ಲ. ಗಾಬರಿ ಆಗಿದ್ದಾರೆ ಹೋಗಿ ಕೇಳಿದುಕೊಳ್ಳೆ ಪಾಪ ಶಿಕ್ಷಕರು ಏನಪ್ಪ ಇಷ್ಟೊಂದು ಅಂತೇಳಿ ಅವ್ರಿಗೆ ಪ್ರಶ್ನೆ ಮಾಡಿದಾರೆ ಪಾಪ ಅವರು ಹೋದಂಥ ಶಿಕ್ಷಕರು. ವಿದ್ಯಾಭ್ಯಾಸ ಸರಿಯಾದ ಹೇಳಿಲ್ಲ ಅಂತ ಹೇಗೆ ಕೊಟ್ಟಿಲ್ಲ ಅಂತ. ಸರ್ಕಾರದ ಪಡೆದ ಉದ್ಯೋಗ ಸೌಲಭ್ಯ ಏನು ಹೇಳಿ ಏನು ಎಲ್ಲ ಸೌಲಭ್ಯ ಪಡ್ಕೊಂಡ್ಪ ಸರ್ಕಾರದಿಂದ ಏನು ಲಾಭ ಮಾಡ್ಕೊಂಡ್ರೆ ಅದಕ್ಕೆ ಉತ್ತರ ಕೊಡಲಿ ಡಿ ಕೆ ಶಿ ಅವರು. ಪಶು ಸಂಗೋಪನೆ ಏನಿಲ್ಲ ಅಂತ ಹೇಳಿದ್ರಂತ. ಸರ್ಕಾರದ ಶೈಕ್ಷಣಿಕ ಸೌಲಭ್ಯ ಪಡೆದಿದ್ದೀರಾ, ಶಿಕ್ಷಣದಿಂದ ಲಾಭ ಮಾಡ್ಕೊಂಡು ಇಲ್ಲ ಅಂತ ಹೇಳಿದಾರಂತ. ಮೀಸಲಾತಿ ಸೌಲಭ್ಯ ಪಡೆದುಕೊಂಡಿದ್ದೀರಾ ಇಲ್ಲ ಅಂತ ಹೇಳಿದಾರೆ. ಸಂವಿಧಾನದ 371 ಜಿ ಅಡಿ ಬರುತ್ತೀರಾ ಇಲ್ಲ ಅಂತ ಹೇಳಿದಾರೆ. ಹಾಲಿ ಕೆಲಸ ಮಾಡುತ್ತಿದ್ದಿರಲ್ಲ ಸಾರ್ವಜನಿಕ ವಲಯ ಅಂತ ಹೇಳ್ತಾರೆ. ಅಂತರದಂಥ ಉತ್ತರಗಳು ಖಚಿತವಾದ ಉತ್ತರ ಇರಲಿಲ್ಲ. ಹೀಗೆ ಇವರೊಬ್ಬರೇ ಅಲ್ಲ, ಪ್ರಹ್ಲಾದ್ ಜೋಶಿ ಆಗಿರ್ಬೋದು, ಮತ್ತು ಯಾರೋ ಆಗಿರ್ಬೋದು, ಬಿ ಜೆ ಪಿ ಎಲ್ಲ ನಾಯಕ ಆಗಿರ್ಬೋದು, ಅಥವಾ ಬಿ ಜೆ ಪಿ ಮೈಂಡೆಡ್ ಜನ ಇರ್ಬೋದು, ಅಥವಾ ನಮ್ಮಲ್ಲೂ ಸಹಿತ ಕಾಂಗ್ರೆಸ್ನಲ್ಲೂ ಇದ್ದಾರೆ ಮತ್ತು ಬೇರೆ ಬೇರೆ ಪಕ್ಷದಲ್ಲಿದ್ದಾರೆ. ಇವ್ರಿಗೆ ಯಾರಿಗೂ ಈ 10% ಜನರಿಗೆ ಇದು ಬೇಡ ಆಗ್ಯದ, ಈ ಸರ್ವೆನೇ ಬೇಡ ಆಗ್ಯದ. ಯಾಕೆ ಬೇಡಪ್ಪ ಅಂತಂದ್ರೆ ಇದರಿಂದ ಏನಾಗಿಬಿಡೋದಪ್ಪ ಅಂತಂದ್ರೆ ಅವ್ರು ಹುಡುಗರು ಹೊರಗೆ ಬರ್ತಾವೆ. ಅದಕ್ಕೆ ನೀವು ಬೆಂಕಿ ಹಚ್ತೀರಿ, ನೀವು ಬೆಂಕಿ ಹಚ್ತೀರಿ ಧಾರಾಶವಾಗಿ ಹೇಳ್ತಾ ಹೇಳ್ತಾ ಇದ್ದಾರೆ. ಜಾತಿ ವೈಷಮ್ಯ ಅದಾವ್ರಿಗೆ ನಮ್ಮಲ್ಲೇ. ಮಾಬ್ ಲಿಂಚಿಂಗ್ ಏನ್ರಿ ಅದು? ಮಾಬ್ ಲಿಂಚಿಂಗ್ ಯಾವುದ್ರಪ್ಪ ಅದು? ಮತ್ತು